ಇವತ್ತು ನಿಮಗೆ ಕೇರಳ ಡಿಶ್ ಒಂದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅವಿಯಲ್ ಅಂತ, ಇದು ಮಲ್ಟಿ ವೆಜಿಟೇಬಲ್ಸಿಂದ ಮಾಡೋಂಥದ್ದು. ತುಂಬ ಹೆಲ್ದಿ ರೆಸಿಪಿ, ಬಿಸಿ ಬಿಸಿ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ ಇದು. ಯಾವಾಗಲೂ ಬೇಳೆ ಹಾಕಿ ಸಾಂಬಾರು ಸಾರು ಅಂತ ಮಾಡೋದಕ್ಕಿಂತ ಈ ಥರ ಹೆಲ್ದಿ ಆದಂಥ ಡಿಶ್ ಮಾಡೋಣ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಒಂದು ಪಾತ್ರೆ ಇಟ್ಬಿಟ್ಟು ಇದಕ್ಕೆ ತರಕಾರಿಗಳನ್ನೆಲ್ಲ ಹಾಕಬೇಕು. ಯಾವ ತರಕಾರಿನಾದರೂ ಹಾಕೋಬೋದು, ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಬಟಾಣಿ ನಿಮ್ಮ ಚಾಯ್ಸಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಲೆ ಮೇಲಿಡಿ. ಒಂದು ಮಿಕ್ಸಿ ಜಾರ್ ತೊಗೊಂಡು 2 ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ ಹಾಕಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಒಂದು ಚಿಟಿಕೆ ಅರಿಶಿನ, ಒಂಚೂರು ಜೀರಿಗೆ, 1 ಇಂಚ್ ಶುಂಠಿ ಹಾಕ್ಬಿಟ್ಟು ರುಬ್ಬಬೇಕು. ನೈಸಾಗಿರಬೇಕು ಮಸಾಲ. ರುಬ್ಬಿದಾದಮೇಲೆ ತರಕಾರಿ ಎಲ್ಲ ಬೆಂದಿದೆ ಅಂತ ನೋಡಿಬಿಟ್ಟು ಹಾಕಿರೋ ನೀರನ್ನು ಬಗ್ಗಿಸ್ಬಿಡಿ. ಯಾಕಂದರೆ ಅವಿಯಲು ಗಟ್ಟಿಯಾಗಿರುತ್ತೆ, ತೆಳುವಾಗಿ ಸಾಂಬಾರು ಥರ ಇರೋದಿಲ್ಲ. ಸೊ ಹಾಗಾಗಿ ನೀರನ್ನು ಬಗ್ಸಿದ್ಮೇಲೆ ರುಬ್ಬಿರೋಂಥ ಮಸಾಲಾನ ಸೇರಿಸ್ಬೇಕು. ಮಸಾಲ ಸೇರಿಸಿದ ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡಿ. ಈಗ 2 ರಿಂದ 3 ಸೌಟು ಗಟ್ಟಿ ಮೊಸರನ್ನ ಸೇರಿಸ್ಬೇಕಾಗತ್ತೆ. ಅವಿಯಲ್ ಸ್ಪೆಷಾಲಿಟಿನೇ ಅಷ್ಟೇ ಮೊಸರು ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು. ಒಂದು 2 ರೌಂಡ್ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಗ್ಗರಣೆ ಕೊಡಬೇಕು. ಇದಕ್ಕೆ ಒಗ್ಗರಣೆ ಬಂದು ಕೊಬ್ಬರಿ ಎಣ್ಣೆಯಲ್ಲಿ ಕೊಡೋಂಥದ್ದು. ರೆಗ್ಯುಲರ್ ಮಾಮೂಲಿ ಕಡಲೆಕಾಯಿ ಎಣ್ಣೆ, ರಿಫೈಂಡ್ ಆಯಿಲ್ ಬಳಸಬಾರ್ದು. ಕೊಬ್ಬರಿ ಎಣ್ಣೆಯಲ್ಲೇ ಇದಕ್ಕೆ ಟೇಸ್ಟ್ ಬರೋದು. ಒಂದು 2 ಟೀ ಸ್ಪೂನ್ ಆಯಿಲ್ ಹಾಕಿ, ಸಾಸಿವೆ, ಒಣಮೆಣಸಿನ್ಕಾಯಿ ಹಾಕಿ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಟರೆ ಸೂಪರಾದ ಅವಿಯಲ್ ರೆಡಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.